ದೀಪ ತೆಗಿತೀನಿ. ಹೇಳು, ಯಾವ ದೇವಸ್ಥಾನ ಇದು? ಮಹದೇಶ್ವರನ ದೇವಸ್ಥಾನ. ಎಲ್ಲಿರೋದು? ಮೆಟ್ರೋ ಹಿಂಭಾಗ, ಪೂರ್ಣಿಮಾ ಪ್ಯಾಲೇಸ್. ಪೂರ್ಣಿಮಾ ಪ್ಯಾಲೇಸ್. ಪೂರ್ಣಿಮಾ ಅಮ್ಮ ಎಲ್ಲಿರೋದೇನು? ಪೂರ್ಣಿಮಾ ಪ್ಯಾಲೇಸ್ ಹಿಂಭಾಗ, ಮೈಸೂರು. ಅಲ್ಲಿರೋದಾ? ಚೆನ್ನಾಗಿತ್ತು ದೇವಸ್ಥಾನ. ಸೂಪರ್. ನೀನು ಎಷ್ಟು ದಿನದಿಂದ ಬರ್ತಿದ್ಯಾ? ಹೋದ ವರ್ಷದಿಂದ ಲಾಸ್ಟ್ ಇಯರಿಂದ ಬರ್ತಿದ್ಯಾ? ಹೌದು. ಮತ್ತೆ ಈಗ ನಿಶಾಕ ನಿಮ್ಮದು ಏನಪ್ಪ? ಹೇಳಿ, ಈ ದೇವಸ್ಥಾನ ನೋಡೋಲ್ಲ ಹೆಂಗೆ ಅನ್ನಿಸ್ತು ನಿಮ್ಗೆ? ಚೆನ್ನಾಗಿದೆ. ಹೆಂಗೆ ಅಂತ ಫಸ್ಟ್ ಟೈಮ್ ಬಂದಿದ್ದು ಹೇಳಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಸೂಪರ್ ಆಗಿದೆ ದೇವಸ್ಥಾನ, ನೋಡೋಕೆ ಚೆನ್ನಾಗಿದೆ. ಬರ್ಬೋದಾ ಬೇರೆ ಎಲ್ಲರೂ ದೇವಸ್ಥಾನ? ಎಲ್ಲರೂ ಆರಾಮ್ಸೆ ಬರ್ಬೋದು. ನಾನು ಅವಳು ಅಂದ್ಬಿಟ್ಟು. ಅಮ್ಮ ಹಾಯ್ ಮಾಡು. ದೇವಸ್ಥಾನದ ಮೇಲ್ಗಡೆ ಈ ಥರ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನಮ್ಮ ಬಸವಪ್ಪ ಇಲ್ಲಿ ದೇವಸ್ಥಾನದಿಂದ ಇದೆ ಮೆಟ್ರೋ ಬ್ಯಾಕ್ ಸೈಡು ಗೇಟ್ ಇದೆಯಲ್ಲ, ಅದು ಪಕ್ಕದಲ್ಲೇ ಇರೋದು. ಚೆನ್ನಾಗಿದೆ. ಅಮ್ಮ ಫೋಟೋಗೆ ಚೆನ್ನಾಗಿ ಪೋಸ್ ಕೊಡ್ತೀಯಮ್ಮ. ಇಲ್ಲಿ ಪ್ರತಿ ಸೋಮವಾರನೂ ಅನ್ನಸಂತರ್ಪಣೆ ಇರುತ್ತಂತೆ. ನಮಗೆ ಗೊತ್ತಿರಲಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ಸೋಮವಾರ ಅಲ್ವಾ, ಇವಾಗ ಲಾಸ್ಟ್ನೇ ಕಾರ್ತಿಕ ಆಗಿರೋದ್ರಿಂದ ಈ ಸಲ ಜಾಸ್ತಿ ಜನ ಬಂದಿದ್ದಾರೆ. ಪ್ರತಿ ಕಾರ್ತಿಕ್ ಸೋಮವಾರದಿಂದನೂ ಇಲ್ಲಿ ಪ್ರಸಾದನ ಹಂಚ್ತಾರಂತೆ. ಚೆನ್ನಾಗಿದೆ ಒಟ್ಟು. ಇದೇ ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಹೇಗಿದೆ ಅಂತ ಹೇಳಿ ನೋಡಿ. ಇದು ದೇವಸ್ಥಾನದ ಸೈಡಲ್ಲಿ ಗೇಟ್ ಇದೆ. ಇದು ಪುಟ್ಟದಾಗಿ ಹೀಗೂ ಕೂಡ ಹೋಗ್ಬೋದು. ಅಂದರೆ ಇಲ್ಲಿಂದ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಗೇಟಿಂದ ಹೊರಗಡೆ ಬರ್ತಾರೆ. ಇಲ್ಲೂ ಒಂದು ಲಿಂಗ ಇದೆ, ಚೆನ್ನಾಗಿದೆ. ಹಾಗೆ ಇಲ್ಲೊಂದಿದೆ ಲಿಂಗ. ಸುತ್ತ ದೇವಸ್ಥಾನ ಸುತ್ತ ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಒಂದು ಇದೆ, ಚೆನ್ನಾಗಿದೆ. ಎಲ್ಲದಕ್ಕೂ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಇವಾಗ ನಮ್ಮನ್ನ ಹೆಂಗ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮಮ್ಮ ಅಂದರೆ, ನಟರಾಜ ಹೇಳಿ ಆ ಗೇಟಿಂದ ಡೈರೆಕ್ಟಾಗಿ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ಮೇನ್ ರೋಡಿಗೆ ಹೋಗ್ಬೋದು. ಹಾಗೆ ಅದಕ್ಕೆ ನಟರಾಜ ಸರ್ವಿಸಲ್ಲಿ ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ದಾರೆ. ಆರಾಮಾಗಿ ಅವ್ರು ಮುಂದೆ ಹೋಗ್ತಿದ್ದಾರೆ. ಆರಾಮಾಗಿ ನನ್ನ ಮತ್ತೆ ಹಾಕೊಂಡು ಹಿಂದೆ ಬರ್ತಿದ್ವಿ. ಇಲ್ಲ ಹೇಳಮ್ಮ, ಹಿಂಗೆ ಕರ್ಕೊಂಡು ಬರ್ತಾ ಇದೆಯಲ್ಲ ನಮ್ಮನ್ನ. ಸರಿ, ನಾನು ನಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಿಲ್ಲ ನೀನು. ಸರಿ ಸರಿನಾ? ಈಗ ಹೋಗ್ಬೇಕು. ನೀನು ಹೆಂಗೆ ಕರ್ಕೊಂಡು ಹೋಗ್ಬೇಕು? ಹೆಂಗೆ ಕಾರೋ ಆಟೋನ ಬುಕ್ ಮಾಡಬೇಕಿತ್ತು. ನಮ್ಮನ್ನ ಹಿಂಗೆ ನಡ್ಸ್ಕೊಂಡು ಬರ್ಬೋದು. ಮಾತಾಡಕ್ಕ ಏನಾದ್ರು. ಇವ್ರೇನು ಮಾತೇ ಆಡಲ್ರು. ಇವರು ಮಾತೇ ಆಡಲ್ಲ. ಇವರಿಗೆ ಮಾತೇ ಬರಲ್ಲ. ನಾನು ಮಾತೇ ನಿಲ್ಸ. ಹೆಂಗೆ 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 ನಾವಲ್ವಾ? ಅಂತೂ ಇಂತೂ ನೋಡಿ, ಇದು ರಿಲಯನ್ಸ್ ಮೆಟ್ರೋ ಬಂದ್ಬಿಟ್ವಿ. ನಿಮ್ಗೆಲ್ಲರಿಗೂ ಚಿರಪರಿಚಿತ. ನಾವು ಒಂದು ಐಟಮ್ ತಗೋಬೇಕು ಅಂತ ಹೋಗಿ ಸಾವಿರಾರು ರೂಪಾಯಿ ಬಿಲ್ ಮಾಡಿಕೊಂಡು ಸಾವಿರಾರು ಐಟಮ್ಸ್ ತಗೊಬರ್ತೀವಲ್ಲ, ಅದೇ ಜಾಗ. ಎಲ್ಲರೂ ನೋಡ್ತಿದ್ದಾರೆ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದೆ ಅಷ್ಟೇ. ಹಾಂ, ಓಕೆ.
ನೆಕ್ಸ್ಟ್ ಇವ್ರು ನೋಡಿ, ನಾನು ಆಗಲಿ ಏನು ಹೇಳ್ತಿದ್ದಲ್ಲ, ಹಾಂ, ಇವರು ಮಾತೇ ಆಡಲ್ಲ, ಇವ್ರಿಗೆ ಮಾತೇ ಬರಲ್ಲ, ನನ್ನ ಮಾತೇ ನಿಲ್ಲಿಸಲ್ಲ. ಹೆಂಗೈತೆ? ಚೆನ್ನಾಯ್ತಾ? ಇದೆ ರಿಲಯನ್ಸ್ ಮೆಟ್ರೋ. ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ, ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಅಷ್ಟೇ, ಎಲ್ಲರೂ ಹೇಳ್ತೀನಿ. ಓಕೆ, ಚೆನ್ನಾಗಿದೆ, ಒಂಥರ ನಡ್ಕೊಂಡಿಂಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಗಾಡಿನಲ್ಲಿ ಓಡಾಡಿ 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 ಹಾಂ, ಯಾವಾಗಲೂ ಗಾಡಿನಲ್ಲಿ ಓಡಾಡಿ 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 ಬೇಜಾರಾಗ್ಬಿಟ್ರೆ ಅವ್ರಿಗೆ ಅಪರೂಪಕ್ಕೊಂದ್ಸಲ ಹಿಂಗೆ ಏನು ನಟರಾಜ ಸರ್ವಿಸಲ್ಲಿ ಬರೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಂದ್ಸಲ. ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ, ಗಾಡಿ ಎಲ್ಲ ಇಲ್ಲಿ ಇಟ್ಕೊಂಡು ನಟರಾಜ ಸರ್ವಿಸಲ್ಲಿ ಬರಬಾರ್ದು. ನಟರಾಜ ಸರ್ವಿಸ್ ಅಂತ ಯಾಕಂತಾರೆ ಅಂತ ನನಗೂ ಗೊತ್ತಿಲ್ಲ ನಿಜವಾಗ್ಲೂ. ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಹೇಳಿ ನನಗೆ, ಓಕೆನಾ? ಯಾರ್ಯಾರು ವೀಡಿಯೋ ನೋಡ್ತೀರೋ ಅವರೆಲ್ಲ ಏನಪ್ಪ ಈ ಹುಡುಗಿ ಅಂತ ಬೈಕೊಂಬಿಟ್ರೆ ದಯವಿಟ್ಟು. ಏನೋ ತುಂಬ ಓವರಾಗಿ ಮಾತಾಡ್ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ವಿಡಿಯೋ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.